ಇವತ್ತು ರೇವಣ್ಣ ಅವರು ಭಾವನಾತ್ಮಕವನ್ನೇ ಮಾತನಾಡ್ತಾ 91ನೇ ಇಸ್ವಿನಲ್ಲಿ ನಾವೆಲ್ಲ ಸಣ್ಣ ಹುಡುಗರುಗಳೇ, ಆಗ ನಾವಿನ್ನೂ ರಾಜಕೀಯಕ್ಕೂ ಬಂದಿರಲಿಲ್ಲ. ದೇವೇಗೌಡರು ರಾಜಕಾರಣ ದೂರದಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು 91ನೇ ಇಸ್ವಿನಲ್ಲಿ ಅದು ಏನು 89ನೇ ಇಸ್ವಿ ಅಸೆಂಬ್ಲಿ ಚುನಾವಣೆಗೆ ಸೋತಿದ್ರು. 91ರಲ್ಲಿ ಎಲೆಕ್ಷನಿಗೆ ಪಾರ್ಲಿಮೆಂಟಿಗೆ ನಿಂತಾಗ ದೊಡ್ಡ ಹೋರಾಟ, ಅದನ್ನು ನೆನೆಸ್ಕೊಂಡು ಸ್ವಲ್ಪ ಅವನಿಗೆ ಕಣ್ಣಲ್ಲಿ ನೀರು ಬಂತು ರೇವಣ್ಣ ಅವರಿಗೆ. ಆ ಹೋರಾಟದಲ್ಲಿ ದೇವೇಗೌಡರು 24 ಗಂಟೆ ಏನು ಹೋರಾಟ ಮಾಡಿದ್ರು. ಅದು ಚನ್ನಂಗಳ್ಳಿ ಇರ್ಬೋದು, ಒಂದು 10-12 ಹಳ್ಳಿಗಳು ಹಾಸನ ಜಿಲ್ಲೆಯಲ್ಲಿ, ಆಗ ಸ್ವಲ್ಪ ಹಾಸನ ಜಿಲ್ಲೆಯಲ್ಲಿ ಇದ್ದಿದ್ದು, ಹಾಸನ ತಾಲೂಕಲ್ಲಿ. ಅವತ್ತು ಒಂದು 8-10 ಹಳ್ಳಿಗಳಲ್ಲಿ 100 ಮತದಾನ ಆಗಿದ್ದರಲ್ಲಿ 97-98% ನೀವು ಮತ ಕೊಟ್ಟಿದ್ದೀರಿ ಅಂತ ಹೇಳಿ ಅದನ್ನು ಕೌಂಟ್ ಮಾಡಲ್ಲ ಅಂತ ಆ DC ಅವ್ರನ್ನ ಉಪಯೋಗ ಮಾಡ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋದರು. ಅವತ್ತು ನಿಮ್ಮಗಳ ಒಂದು ದೇವೇಗೌಡರ ಮೇಲೆ ಕೊಟ್ಟಂಥ ಒಂದು ಆಶೀರ್ವಾದ, ಅದು ಮತ್ತೆ ಅವ್ರನ್ನ ದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಧಾನಮಂತ್ರಿಯಾಗಿ ಹೋಗ್ತಕ್ಕಂಥ ಒಂದು ಶಕ್ತಿ ಬಂದಿದ್ರೆ, ಅದು ಈ ಭಾಗದಲ್ಲಿ ನೀವೇನು ದೇವೇಗೌಡರಿಗೆ ಆಶೀರ್ವಾದ ಮಾಡಿದಿರಿ ಅದರ ಪ್ರತಿಫಲ ಮುಖ್ಯಮಂತ್ರಿನೂ ಆದರೂ ಪ್ರಧಾನಮಂತ್ರಿನೂ ಆಗಿದ್ರು.